ಅಲ್ವೇ ಸರೋಜಿ, ನಿಮ್ಮ ಅಣ್ಣ ಹಿಂಗೊಂದು ಫೋನ್ ಹಾಕು, ಕಾರ್ ಕಳಿಸ್ಕೊಡ್ತಾನೆ, ಕಾರಾಗ ಹೋಗ್ಬೋದಲ್ಲ ನಾವು. ಏ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಳಿಯಂದ್ರಿಗೂ ಹೇಳಿಲ್ಲ, ಹಂಗೆ ನಮ್ಮ ಅಣ್ಣ ಹಿಂಗೂ ಹೇಳಿಲ್ಲ. ಸುಮ್ಕಿರಿ, ಏನಕ್ಕೆ ಬತ್ತೀಯಾ, ಬ್ಯಾಡ ಬ್ಯಾಡ ಅಂತ ಹೇಳ್ತಾನೆ. ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಹೇಳಿದ್ರು ನೋಡ್ಕೊಂಬರ್ದಿದ್ದಂಗೆ ಇರೋ ಅಂತ ಕಟ್ಟುಕ್ ಮನಸ್ಸೋಳೇನು ನಾನು? ನೀನು ಸುಮ್ಕೆ ನೋಡಿ, ಯಾವ ಕಾರು ಬೇಡ ಏನು ಬೇಡ, ಆಟೋ ಗಿಟ್ಟ ಯಾವನ ಬಂದ್ರೆ ಕರಿ, ಅಡ್ರೆಸ್ ಗೊತ್ತಲ್ಲ, ಹಂಗೆ ನೀವು ಹೊತ್ಕೊಂಡು ಹೋಗ್ಬಿಡೋಣ ತಾಕ ಸುಮ್ಕೆ ಅಂತಕ್ಕೆ. ಅದು ಯಾಕೆ ಅಳಿಯಂದ್ರಿಗೆ ಹೇಳ್ಬಿಟ್ಟು ಬರ್ಬೋದಿತ್ತಲ್ವೇನೆ? ಅಳಿಯಂದ್ರು ಒಯ್ತೀನಿ ಅಂತ ಹೇಳಿದ್ರೆ ಬ್ಯಾಡ 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 ಅಂತ ಹೇಳ್ಬಿಟ್ಟು ಸುಮ್ಮನೆ ತಾಳ್ತಿಂತವ್ರೆ. ಹೋಗ್ಬಿಡ ಕಣತ್ತೆ, ನನ್ನ ಜೊತೆನೆ ಹೋಗಿವಂತೆ, ನಾನು ನೀನು ಎಲ್ಲರೂ ಸೇರ್ಕೊಂಡು ಹೋಗೋಣ. ಅದೇ ಒಂದು ಮದುವೆ ಐತಲ್ಲ ಹಚ್ಚುದು, ಆ ಮದುವೆ ಒಂದು ಮುಗಿಸ್ಕೊಂಡು ಜೊತೆಗೆ ಹೋಗನಿ, ನಾನೇ ಕರ್ಕೊಂಡು ಹೋಯ್ತೀನಿ, ನೀವು ಸುಮ್ಕಿರ್ರಿ, ಬ್ಯಾಡ ಬ್ಯಾಡ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಅಮ್ಮಕ್ಕನಾಗ ಹೇಳ್ದ. ಇನ್ನೇನು ಇವಾಗ ತಿರುಗಿ ಮತ್ತೆ ಕೇಳೋಕೆ ಹೋದ್ರೆ ಹಂಗೆ ಹೇಳ್ತಾನೆ. ಅದಕ್ಕೆ ನಮ್ಮ ಅಣ್ಣ ನೋಡ್ಬೇಕು ಅಂತ ಭಾಳ ಆಸೆ ಆಯ್ತಿತ್ರಿ, ಅದಕ್ಕೆ ಸುಮ್ಮನೆ ನೀ ಬಂದ್ಬಿಟ್ಟಿದ್ದು. ಒಳ್ಳೆ ಕೆಲಸ ಮಾಡಿದೆ ಬಿಡತ್ತವೆ, ಒಳ್ಳೆ ಕೆಲಸನೇ ನೀ ಇದಂತೂ. ಹಾರ್ಟ್ ಅಟ್ಯಾಕ್ ಆಗೈತಿ ಅಂದ್ರೂ ನೋಡಕ್ಕೆ ಹೋಗ್ಲಿಲ್ಲ ಅಂದರೆ ನಮ್ಮಂಥ ನೆಂಟ್ರುಗಳು ಇದ್ರೆಷ್ಟು ಬಿಟ್ರೆಷ್ಟು ಹೇಳು. ಬಾ ಸರ್ನೋಗನ್, ಬಾ ಆಟ ನೋಡ್ತೀನಿ ಇರು. ಆಟೋ ಆಟೋ ಯಾವನ್ ಮಾಕ ತಿರ್ಗಿಸ್ಕೊಂಡು ಹೋಯ್ತಾನಲ್ಲ, ನಮ್ಮ ಹಳ್ಳಿ ಕಡೆ ಹಿಂಗೆ ಮಾಡಬೇಕಿತ್ತು, ಯಾಕೋ ಸುಗಿತಿದ್ವಿ. ಈ ಪ್ಯಾಟೆ ಕಡೆ ಅಂತೂ ನೋಡು, ಒಯ್ತಿರ್ತಾರೆ ಸುಮ್ಕೇನೆ ನೀಯ. ಹಳ್ಳಿ ಗಮರು ಯಾರೋ ಬಂದವ್ರೆ, 10 ರೂಪಾಯಿ ಕಾಸು ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಸುಮ್ಕಿರಿ ನೀವು, ಕರೀರಿ ಸರ್ನ. ನೀವು ಹಿಂಗೆ ಕೊಂಚು ಸಾಡ್ಕೊಂಡು 10 ರೂಪಾಯಿ 30 ರೂಪಾಯಿ ಅಂತ ಕೂತ್ಕೊಂಡ್ರೆ ಯಾರು ಕೊಡ್ತಾರೆ? ಮೀಟ್ರ್ ಲೆಕ್ಕದಾಗ ಕೊಡ್ತೀನಿ ಅಂತ ಮಾತಾಡೋಗಿ. ಏನಣ್ಣ, ಬಾ ಇಲ್ಲೇ ವಿಜಯನಗರಕ್ಕೆ ಹೋಗ್ಬೇಕಿತ್ತಣ್ಣ. ಅಡ್ರೆಸ್ ಐತೆ, ಅಡ್ರೆಸ್ ಕೊಡ್ತೀನಿ, ಅಡ್ರೆಸ್ಸು ಕರ್ಕೊಂಡು ಹೋಗ್ಬೇಕಿತ್ತು. ಮೀಟ್ರ್ ಹಾಕೊಳ್ಳಲ್ಲ, 300 ರೂಪಾಯಿ. ಆಗಕ್ಕಿಲ್ಲ ಕಣ್ಣು, ಮೀಟ್ರ್ ಹಾಕು. ಅಯ್ಯೋ ನನ್ನ ಗಂಡನ ಕೊಂಜಸ್ ಮಕ್ಕಿಷ್ಟು ಬೆಂಕಿ ಯಾಕ? ಅದಕ್ಕೇನು ಹೇಳಿದ್ದು, ನಿಮ್ಮ ಅಣ್ಣ ಕಾರ್ ಕಳಿಸ್ತಾನೆ ಅಂತ ಹೇಳ್ಬಿಟ್ಟು. ಬಾರೇ ಸರ್ನ, ಬಾ ಹೊತ್ತು ಬಾ ಆಟೋನ. ನಮ್ಮ ಅಣ್ಣ ಇನ್ನು ನೋಡಕ್ ಬಂದೆ. ಅವನೇ ನಮ್ಮ ಅಣ್ಣ ಮನೆಗೆ ಇದೇನ್ರಿ ಹಿಂಗ್ ಒಳಗಡೆ ನುಗ್ತಾ ಇದಿರಲ್ಲ? ಸ್ವಲ್ಪ ಸೆನ್ಸ್ ಬೇಡ್ವಾ? ಏನು ಮೊದ್ಲಿದ್ ಗೂರ್ಕ ಬದಲಾಗ್ಬಿಟ್ಟವನೇನು? ಏನು ನಾನ್ ಯಾರು ಅಂತ ಅನ್ಕೊಂಡಿದ್ಯಾ? ಈ ಮನೆ ಓನರ ತಂಗಿ ನಾನು. ನಮ್ಮ ಅಣ್ಣ ಹಿಂಗೇನಾದ್ರೂ ನೀನ್ ನಾನು ಹಿಂಗೆಲ್ಲ ಗಾಂಚಲಿನಾಗ ಮಾತಾಡ್ತಿದ್ಯಾ ಅಂತ ಗೊತ್ತಾಯ್ತು ಅಂದ್ರೆ ಸಿಗುತ್ತು ವಾರಣ ಕೊಟ್ಬಿಟ್ಟು ಬೆಳಗ್ಗೆ ಕೆಲಸನ ತೆಗೆದು ಬಿಸಾಕ್ಬಿಡ್ತಾನ ಅಷ್ಟೇ ನೀನಿಯ. ಏನ್ ಮಾತಾಡ್ತೀಯ ನೀನು? ನಾಲ್ಗೆ ಸರಿಯಾಗಿ ಕಣ್ ಮಾತಾಡು. ನೋಡಿ ಒಳಗಡೆ, ನಮ್ಮ ಅಣ್ಣ ಇನ್ ನೋಡ್ಬೇಕು. ಯಾವ ಅಣ್ಣಯ್ಯ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಇವನು ಯಾರೋ ಹೊಸ್ಪ ಅನ್ನಿಸ್ತದ ಕಣಮಿ. ನೀನ್ ಹಿಂಗ್ ಕಿರ್ಚಾಡ್ಬಿಟ್ರೆ ಇವನ್ ಬಂತ ಹೇಳು, ಇತ್ಲಾಗ ಬಾ ನಾನು ಮಾತಾಡ್ತೀನಿ. ಇವನನ್ನ ಮೊದ್ಲು ಕೆಲಸದಿಂದ ತೆಗ್ಸಾಕ್ಸ್ಬೇಕು. ನೋಡಿ, ನಮ್ಮ ಅಣ್ಣ ಇನ್ ಮನೆಗ್ ನನ್ನೇ ಬಿಡಕ್ಕಿಲ್ಲ ಅಂತ ಹೇಳ್ತಾನೆ. ನೋಡಿ, ಯಾಕೆ ಸುಮ್ನೆ ಜಗಳ ಮಾಡ್ತಾ ಇದ್ದೀರಾ? ಏನ್ ವಿಚಾರ, ಯಾರು ಅಂತ ಹೇಳಿ. ಹೊಸ್ಬಾಗ್ ಊರ್ಕ ಅಂತ ಅನ್ನಿಸ್ತದೆ, ಹೊಸಿ ನಿಂತ್ಕ ನಾನು ಮಾತಾಡ್ತೀನಿ. ಹೊಸ್ದಾಗ ಕೆಲ್ಸಕ್ಕೆ ಸೇರ್ಕೊಂಡಿದ್ಯೋ? 3 ತಿಂಗಳಾಯ್ತು ಸೇರ್ಕೊಂಡು. ಅದೇ ಸಾಹೇಬ್ರು ಭಾರದ್ ಬಾಜು ಅಂತ ಹೇಳ್ಬಿಟ್ಟು ಇತ್ತಾರಲ್ಲ, ಅವ್ರ ತೊಂಗಿನೇನಿಯ, ತೊಂಗಿ ಗಂಡ ನಾನು. ಓ, ಸರ್ ಅವ್ರ ತಂಗಿನೇನಾ? ಈಗ ಗೊತ್ತಾಯ್ತಾ ನಿನ್ ಮುಸುಡಿಗಿಷ್ಟು? ನಾನೇನಾರ ಸುಳ್ಳು ಹೇಳ್ತೀನ? ನಮ್ಮ ಅಣ್ಣ ಹಿಂಗ್ ಫೋನ್ ಹಾಕಿ ಕೇಳು, ನಾನೇನಾರ ಸುಳ್ಳು ಹೇಳಂಗಿದ್ರೆ ಬಂದ್ಬಿಟ್ಟ ನನ್ಗೆ ಹೇಳಕ್ಕೆ ಬುಡ್ಲಾ ಒಳಗಡೆಗೆ ಹೋಗ್ಬೇಕು ರೀ. ನೋಡಿರಿ ಇನ್ನೊಂದು ಮಗನ್ ತಗೇನ್ ಮಾತಾಡೋದು. ನಮ್ಮನೆ ನೀ ಒಳ್ಳೆ ನಿಂತ್ಕೊಳ್ಳಿ ಅಂತ ಅನ್ನೋದು ನೋಡು. ಮೇಡಮ್, ತಂಗಿ ಅಂತ ಹೇಳ್ತೀರಾ, ನೀವು ವಿಷಯ ಗೊತ್ತಿಲ್ವಾ? ಏನ್ ವಿಷಯ ಗೊತ್ತಿಲ್ವಾ? ನಂಗೆ ಎಲ್ಲ ವಿಷಯನೂ ಗೊತ್ತೇಳು. ನಮ್ಮ ಅಣ್ಣ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಹೇಳ್ಬಿಟ್ಟು ನಾನು ಎನ್ನೆಲ್ಲ ಫೋನಾಗ ಮಾತಾಡಿವ್ನಿ. ಈ ಪರವಾಗಿಲ್ಲ ಸಂದಕಿದ್ದೀನಿ ಅಂತ ಹೇಳಿದ್ರಲ್ಲ ಮೇಡಮ್. ಆ ವಿಚಾರ ಅಲ್ಲ, ಇವ್ರ ಮನೆ ಹಂಗೇನೆ ಫ್ಯಾಕ್ಟ್ರಿ ಆಸ್ತಿ ಪಾಸ್ತಿ ಎಲ್ಲ ಸೀಸಾಗೋಗಿದ್ಯಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಆಸ್ತಿ ಪಾಸ್ತಿ ಎಲ್ಲ ಸೀಚಾಗೋಗ್ಬಿಟ್ಟೈತಾ? ಅಂದ್ರೆ ಏನಾಯ್ತು ಅಂತ? ಅಲ್ಲ, ತಂಗಿ ಅಂತ ಹೇಳ್ತೀರಾ, ವಿಚಾರ ಗೊತ್ತಿಲ್ವಾ? ಆಗ್ಲೇ 1 ತಿಂಗಳು ಮೇಲಾಯ್ತಲ್ವಾ? ಇದನ್ನೆಲ್ಲ ಬ್ಯಾಂಕ್ ಅವರು ಸೀಸ್ ಮಾಡಿದ್ದಾರೆ. ಇದನ್ನೆಲ್ಲನೂ ಸರ್ರು ಯಾರಿಗೋನೂ ಸಾಲ ತಗೊಂಡ್ರಂತೆ, ತುಂಬ ಕೋಟಿ ಸಾಲ ತಗೊಂಡಿದ್ನಂತೆ ಫ್ರೆಂಡು, ಸರ್ ಅವ್ರ ಫ್ರೆಂಡು. ಅವರಿಗೆ ಅಂತೇಳ್ಬಿಟ್ಟು ಫುಲ್ ಸೈನ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ, ಶ್ಯೂರಿಟಿಗೆ ಸೈನ್ ಹಾಕಿದ್ದಾರೆ. ಅವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ, ಎಲ್ಲೂ ಇಲ್ಲ. ಹುಡುಕಿ ಸಾಕಾಯಿತು. ಅದಕ್ಕೆ ಬ್ಯಾಂಕ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಬಂದುಬಿಟ್ಟು ಇವ್ರ ಫ್ಯಾಕ್ಟ್ರಿ, ಇವ್ರ ಮನೆ ಎಲ್ಲನೂ ಸೀಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೀಗೆ ಸದ್ಯಕ್ಕೆ ಅವರು ಬೇರೆ ಕಡೆ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ. ಪಾಪ ಸರ್ ತುಂಬಾ ಒಳ್ಳೆಯವರು, ಅವ್ರ ಮಗನೂ ಅಷ್ಟೇ ತುಂಬಾ ಒಳ್ಳೆಯವರು. ಪಾಪ ಅವರಿಗೆ ಇಂಥ ಗತಿ ಬರಬಾರ್ದಾಗಿತ್ತು. ನನಗಂತೂ ಏನೋ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನೀಗ ಹೊಸಬ, ಸುಮ್ಮನೆ ಇಲ್ಲಿ ಕಾವಲುಗೆ ಅಂತ ಇದ್ದೀನಿ. ಸುಮ್ಮನೆ ಯಾರಾದರೂ ಬಂದೆಲ್ಲನೂ ಇದು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನನ್ನೇನೇ ಇಟ್ಟವ್ರೆ ಕೆಲಸಕ್ಕೆ ಅಂತ ಹೇಳಿ. ಏನು ಎಲ್ಲ ಸೀಸಾಗಿ ಫ್ಯಾಕ್ಟ್ರಿ ಎಲ್ಲ ಹೊಂಟೋಯ್ತಾ? ಸರ್ ಇನ್ನೂ ಹೋಗಿಲ್ಲ, ನಡೀತಾ ಇದೆ. ಅದೇ ಕಂಪ್ಲೇಂಟ್ ಅದೆಲ್ಲ ಇಶ್ಯೂ ಆಗೈತೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಸರ್ ಅವ್ರ ಮಗ ಇದ್ದಾರಲ್ಲ, ಅವರು ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಅವರು ಇಲ್ಲಿಲ್ಲ, ಎಲ್ಲ ಹೋಗಿದ್ದಾರೆ. ಅದಕ್ಕೆ ಇಲ್ಲಿ ಯಾರಾದರೂ ಬಂದರೆ, ಅಕಸ್ಮಾತ್ ಏನಾದರೂ ಇಂಪಾರ್ಟೆಂಟ್ ಪರ್ಸನ್ ಬಂದರೆ ಅಡ್ರೆಸ್ ಕೊಡಿ, ಇಲ್ಲ ಅಂದರೆ ಯಾರಿಗೂ ಅಡ್ರೆಸ್ ಕೊಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ನೀವು ಫೋನಲ್ಲಿ ಮಾತಾಡಿದ್ರಿ ಅಂತ ಹೇಳಿದ್ರಲ್ಲ, ಅವ್ರ ಹತ್ರ ನೀವೇನು ಹೇಳಿಲ್ವಾ? ಅಯ್ಯೋ ನಮ್ಮ ಅಣ್ಣಯ್ಯ, ಅಲ್ಲಿಂದ ಇಲ್ಗನ ಯಾಕೆ ಬತ್ತೀಯಾ? ಕಾಲು ಎಳ್ಕೊಂಡು ನೀನೇನು
ಅಳಿಯನ್ ಜೊತೆ ಬಾ ಅಂತ ಹೇಳಿದ್ರು. ನನ್ನ ಮಗಳನ್ನ ಇವ್ರ ಮಗಂಗೆ ನೀ ಕೊಟ್ಟಿರೋದು. ಅದಕ್ಕೆ ನೀ ಅಲ್ಲಿ ಅವ್ರೆ ನಮ್ಮೂರಾಗೆ ನೀ ಅಳಿಯಂದ್ರೂ ನಮ್ಗೆ ಯಾವ ವಿಚಾರನೂ ಹೇಳಿಲ್ಲ. ನೀವು ಬೇಜಾರು ಮಾಡ್ಕೊಂತೀರಾ ಅಂತ ಹೇಳ್ಬಿಟ್ಟು ಯಾವ ವಿಚಾರನೂ ಹೇಳಿಲ್ಲ ಅಂತ ಅನ್ಸುತ್ತೆ. ಸರ್ ತುಂಬ ಒಳ್ಳೆಯವರು, ಯಾವುದೋ ವಿಚಾರ ಕೇಳಿರಲ್ಲ, ನಿಧಾನ ಕೇಳ್ತಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ನನ್ನ ಹತ್ರ ಅಡ್ರೆಸ್ ಇದೆ, ಸರ್ ಎಲ್ಲಿದ್ದಾರೆ ಅಂತ ಹೇಳಿ ಆ ಮನೆ ಅಡ್ರೆಸ್ ಕೊಡ್ತೀನಿ. ನೀವು ಆರಾಮಾಗಿ ಹೋಗಿ ಒಂದ್ಸಲ ಮಾತಾಡ್ಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಮತ್ತೆ ನಾನು ಹೇಳ್ದೆ ಅಂತ ವಿಚಾರನ ಹೇಳಕ್ಕೆ ಹೋಗ್ಬೇಡಿ. ನೀವು ಸ್ವಂತ ತಂಗಿ ಅಂತ ಹೇಳ್ಬಿಟ್ಟು ಈ ವಿಚಾರನ ಹೇಳ್ದೆ ಅಷ್ಟೇ. ನಮ್ಮ ಚಿಕ್ಕ ಸಾಹೇಬ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನಾನು ಹೇಳ್ದೆ ಅಂತ ಗೊತ್ತಾದರೆ. ಇದೇನ್ಲೇ ಸರೋಜಿ, ನಿಮ್ಮ ಅಣ್ಣ ಏನು ಆಸ್ತಿ ಪಾಸ್ತಿ ಎಲ್ಲ ಹೋಯ್ತು ಅಂದರೆ ಈ ಹೊಳಿ ಅಂದ್ರು ನಮ್ಗೆ ಯಾಕೆ ಹೇಳ್ದಿದ್ದಂಗಿರೋದು? ಒಂದು ಮಾತು ಹೇಳಿದ್ರೆ ನಾವೇನಾರ ಇದು ಮಾಡ್ತಿದ್ವಾ? ಇಷ್ಟೊಂದು ಆಸ್ತಿ ಹೋದ್ರೂ ನಿಮ್ಮ ಅಣ್ಣಯ್ಯ ಒಂದು ಮಾತು ಹೇಳಿಲ್ಲ ನೋಡು. ಹಾಂ ರೀ, ನನಗೆ ನೀ ಶಾಕ್ ಹೊಡ್ದಂಗೆ ಆಗೈತೆ. ಇದೇನು ಎತ್ತ ಅಂತಾನೆ ನೀ ಗೊತ್ತಾಯ್ತಿಲ್ಲ ನನಗಂತೂ. ಇದೇನ್ರಿ ನಿಜ ಹೇಳ್ತಾ ಇರೋದ? ನನಗಂತೂ ಕೈ ಕಾಲಿ ಆಡ್ತಿಲ್ಲ ನೋಡು ಗೊತ್ತಾವೆ. ಅಂದರೆ ನಮ್ಮ ಅಣ್ಣಯ್ಯ ಆಸ್ತಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ನ ಏನ್ರು ರೀ ಅವನು? ಅಯ್ಯೋ ದೇವ್ರೇ, ನಮ್ಮಪ್ಪ ಕೋಟಿ ಆಸ್ತಿ ಕಳ್ಕೊಂಡು ಬೀದಿಗೆ ಬರೋದು ಅಂದರೆ ಎಂಥವು ಮನದ ಕೆಲಸನೇ. ಅಲ್ಲಿ ನೋಡು, ನಿಮ್ಮ ಅಣ್ಣ ಹಿಂಗೇನು ಬುದ್ಧಿ ಬೇಡವೆ? ಸೈನ್ ಹಾಕಿ ಇದು ಮಾಡಿರೋದು ನೋಡು. ಎಲ್ಲ ಹಿಂಗೆ ಹೊಂಟೋಯ್ತು ಅಂತಲೇ ನಿಮ್ಮ ಅಣ್ಣ ಹಿಂಗೆ ಹಾರ್ಟ್ ಅಟ್ಯಾಕ್ ಏನಾರ ಆಯಿತು ಏನೋ, ಎಲ್ಲ ಎದ್ರಕೊಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟೈತೆ ಅನ್ನಿಸ್ತದೆ. ಅದಕ್ಕೇ ನೀ ಹಳ್ಳಿ ಅಂದ್ರೂ ಬಂದ್ಬಿಟ್ಟು ಹಳ್ಳಿನಾಗೆ ಇರ್ತೀನಿ, ಅಲ್ಲೇ ಇರ್ತೀನಿ ಅಂತ ನಮ್ಮ ಮನೆಯಾಗ ಸೆಟ್ಲಾಗಿರೋದು ಅಂತ ಅನ್ನಿಸ್ತದೆ. ಏನು ರೀ, ನನಗೂ ಇವಾಗ ಏನಿಯ ವಿಷಯ ಗೊತ್ತಾಯ್ತಿರೋದು. ನನಗೇನಾರ ಮೊದಲೇ ಗೊತ್ತಿದ್ರೆ ನಾನೇ ನಿಮ್ಗೆ ಹೇಳ್ತಿರ್ಲಿಲ್ವಾ? ಇದೊಳ್ಳೆ ನೀವು ಸಂದ ಕೇಳ್ತೀರಾ. ಬನ್ನಿ ಅತ್ತಾಗ ಹೋಗಿ ನಮ್ಮ ಅಣ್ಣಂತಾಗ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಮಾತಾಡ್ಕೊಂಡು ಬರೋನಿ. ಪಾಪ ಅವನಿಗೂ ಏನಾಗೈತೋ ಈ ಟೈಮಾಗೆ ಸಮಾಧಾನ ಮಾಡಿದಂಗೆ ಇರೋಕ್ಕಾಯ್ತದ? ಬನ್ನಿ ಹೋಗೋಣ. ಎಲ್ಲ ಇದ್ದಾಗ ನನ್ನ ಮಗಳನ್ನ ಸೊಸೆನೂ ಬೇಡ ಏನೂ ಬೇಡ ಅಂತ ಉಗುತ್ತು ಕಳಿಸ್ದವರು ಈಗ ಆಸ್ತಿ ಎಲ್ಲ ಕಳ್ಕೊಂಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ಏನಾರ ನನ್ನ ಮಗಳು ನುಡಿಕೊಂಡು ಬಂದವನೋ ಏನೋ ಒಳಿಯ ಅಲ್ವೇ? ರೀ, ಹಂಗೆಲ್ಲ ಮಾತಾಡಕ್ ಹೋಗ್ಬಿಟ್ರಿ ನಮ್ಮ ಅಣ್ಣನ ಬಗ್ಗೆ. ನಮ್ಮ ಅಣ್ಣಯ್ಯ ಭಾಳ ಒಳ್ಳೆಯವನು. ಭಾಳ ಒಳ್ಳೆಯವನಾಗಿದ್ರೆ ಒಂದು ಮಾತು ಹೇಳ್ಬೇಕಿತ್ತು ತಾನೇ? ಒಂದು ಮಾತು ಹೇಳ್ದಿದ್ದಂಗೆ ನೋಡು, ಆಸ್ತಿ ಪಾಸ್ತಿ ಇರೋ ವಿಚಾರದಕ್ಕೆಲ್ಲನೂ ಹೆಂಗ್ ಬಂದು ಸೇರ್ಕೊಂಡ್ಬಿಟ್ಟಿರೋದು. ರೀ, ನೀವು ಸುಮ್ಕಿರಿ. ನಮ್ಮ ಅಣ್ಣನ ಬಗ್ಗೆ ಎಲ್ಲ ನೀವು ಮಾತಾಡಕ್ ಹೋಗ್ಬೇಡಿ. ಪಾಪ ನಮ್ಮ ಅಣ್ಣ ಆಸ್ತಿ ಎಲ್ಲ ಕಳ್ಕೊಂಡಿರೋದಕ್ಕೆ ಎಷ್ಟು ಒದ್ದಾಡ್ತಾವನೋ ಏನು ಕತೆಯೋ. ಆಸ್ತಿ ಕಳ್ಕೊಂಡ ಮೇಲೆ ನನ್ನ ಮಗಳು ಬೇಕಾಯ್ತಾ? ಆಸ್ತಿ ಇದ್ದಾಗ ನನ್ನ ಮಗಳು ಬೇಕಾಗಿರಲ್ವೇ ನಿನ್ನ ಅಣ್ಣಂಗೂ ನೀನು ಒಳಿಯೋಂಗೆ? ಈಗ ಆಸ್ತಿ ಎಲ್ಲನೂ ಹೋಗ್ಬಿಟ್ಟೈತೆ, ಯಾವಳು ತುಪ್ಪ ಹಾಕ್ತಿಲ್ವೇನೋ, ಅದಕ್ಕೆ ಬಂದ್ಬಿಟ್ಟವನೇ ಅಂತ ಅನ್ನಿಸ್ತದೆ. ನೋಡೆ, ನೀನು ಬತ್ತೀನಿ ಬೆಂಗಳೂರಿಗೆ ಅಂತ ಅಂದಾಗೆಲ್ಲನೂ ಬ್ಯಾಡ 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 ಅಂತ ಹೇಳ್ತಿದ್ದು ಇದೇ ಕಾರಣಕ್ಕೆ ಅಂತ ಅನ್ನಿಸ್ತದೆ. ಎಲ್ಲ ಗೊತ್ತಾಗೋಗ್ಬಿಟ್ರೆ ಆಮೇಕಿಂದ ಎಂಥ ಅಣ್ಣ, ಏನು ಸಂಬಂಧ ನಿಮ್ದಂತೂ? ಯಪ್ಪ ಅಂದರೆ ಇಲ್ಲಿಗೆ ಬಂದರು ನನ್ನ ಮಗಳು ಇವಾಗ ಕಷ್ಟನೇ ಪಡ್ಬೇಕು ತಾನೇ? ನಡಿ ಹೋಗ ನಡಿ, ಸುಮ್ಕೇನೆಯ ಎಲ್ಲ ಕದ್ದು ಮುಚ್ಚಿ ನಮ್ಗೆ ಹೇಳ್ದಿದ್ದಂಗೆ ಮುಚ್ಚಿಕೊಂಡವನೇ ಅಂತ ಹೇಳಿದ್ರೆ ನಾವ್ಯಾಕೆ ಇಲ್ಲಿರ್ಬೇಕು? ನೋಡಿ ನಡಿ. ಇಲ್ಲ ರೀ, ನಾನು ಬರಲ್ಲ. ಮೊದಲೆಲ್ಲ ದುಡ್ಡು ಆಸೆ ಪಟ್ಬಿಟ್ಟು ನಮ್ಮ ಅಣ್ಣಗೆ ಮೋಸ ಮಾಡಿದ್ದೆಲ್ಲ ಸಾಕು. ಈಗ ನಾನು ಯಾವ ದುಡ್ಡಿಗೂ ಆಸೆ ಪಡಲ್ಲ. ನನ್ನ ಮಗಳು ಇಲ್ಲಿ ಬಂದು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ಕೊಂಡ್ಬೇಕಾದ್ರೆ ಜೀವನ ಮಾಡಲಿ ಬಿಡಿ, ನನಗೇನು ಬೇಜಾರಿಲ್ಲ. ಅಂದರೆ ಆಸ್ತಿ ಹೋದ್ರೆ ಹೋಯ್ತು ಬಿಡಿ, ಆಸ್ತಿ ಕಟ್ಕೊಂಡು ಜೀವನ ಮಾಡ್ಬೇಕಾ? ಮೊದಲೆಲ್ಲ ದುರಾಸೆ ಪಟ್ಟಿದ್ದಕ್ಕೆ ಏನಾಯ್ತು ಹೇಳು? ಈಗ ನನಗೆ ನಮ್ಮ ಅಣ್ಣನೂ ನನ್ನ ಮಗಳು ಜೀವನನೇ ಮುಖ್ಯ, ಆಸ್ತಿ ಪಾಸ್ತಿ ಎಲ್ಲ ಮುಖ್ಯನೇ ಅಲ್ಲ. ನಾನು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಏನು ಕೋಟಿ ಆಸ್ತಿ ನೋಡಿ ನೀನಿಯಾ? ನಾನೇನು ಇವಾಗ ನನ್ನ ಮಗಳನ್ನ ಕಳಿಸ್ಕೊಡ್ತಿಲ್ಲ. ಏನು ಇಲ್ಲ ಅಂದ್ರೂ ನನ್ನ ಮಗಳನ್ನ ಇಲ್ಲೂ ಕಳಿಸ್ಕೊಡ್ತಾ ಇದ್ದೀನಿ. ನೋಡಿ ಮರ್ವಾದೆ ಸುಮ್ಕೇನೇನಿಯ? ನಡಿ ನಾನಂತೂ ಸುಮ್ಮನಿರಕ್ಕಿಲ್ಲ ನಿನಗೆ. ನಡಿ ಸುಮ್ಕೇನೇನೆ. ನಮ್ಮ ಅಣ್ಣ ಎಲ್ಲೋನು ಅಡ್ರೆಸ್ ಕೊಡಿ, ನಾನು ಹೋಗ್ಬಿಟ್ಟು ನಮ್ಮ ಅಣ್ಣನ ಮಾತಾಡ್ಸ್ಕೊಬತ್ತೀನಿ. ದೂರದಾಗವ್ರೆ ಎಲ್ಲವ್ರೆ? ಇಲ್ಲಿಂದ ಒಂದು 7-8 ಕಿಲೋಮೀಟರ್ ದೂರದಾಗೇನೆ ಅವರೇ. ಒಂದು ಬಾಡಿಗೆ ಮನೆಗೆ ಅವರೇ. ಅವ್ರ ಬಾಡಿಗೆ ಮನೆ ಅಡ್ರೆಸ್ಸು ಎಲ್ಲನೂ ಕೊಡ್ತೀನಿ. ಆಟೋ ಸಿಗುತ್ತವೆ ನೋಡಿ, ಆಟೋದಾಗ ಹೋಗಿ. ಇಲ್ಲ ಬಸ್ ಹತ್ಕೊಂಡು ಹೋಗ್ಬೇಕು ಅಂದರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ ಅನ್ಸುತ್ತೆ, ಆಟೋದಲ್ಲೇ ಹೋಗಿ. ಸರೋಜಿ, ಇಲ್ಲ ಅಡ್ರೆಸ್ ಕೊಡಿ, ನಾನು ಆಟೋದಾಗೆ ನೀವು ಹೋಯ್ತೀನಿ, ಎಷ್ಟಾದರೂ ಪರವಾಗಿಲ್ಲ. ನಂಗೆ ನಮ್ಮ ಅಣ್ಣನ ನೋಡಬೇಕು. ಕೊಡಿ ಅಡ್ರೆಸ್ ಕೊಡಿ. ಇವಳೇನು ಮನೆಯಾಳಿ ಹೇಳಿದ ಮಾತು ಕೇಳಂಗಿಲ್ವಲ್ಲ ಇವಳು?